ನಮಸ್ಕಾರ ಸ್ನೇಹಿತರೆ, KCET 2026 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ SNQ ಕೋಟಾ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸೂಪರ್ ನ್ಯೂಮರರಿ ಕೋಟಾ, ಇಲ್ಲಿ SNQ ಕೋಟಾ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಇದು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ. ಇದು ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದು ಯಾವ ಥರ SNQ ಕೋಟಾ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಮತ್ತು ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ಒಂದು SNQ ಕೋಟಾಗೆ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು, ಇದರ ಯೂಸಸ್ ಏನು ಅನ್ನುವಂಥದ್ದನ್ನು ಕೇಳ್ತಿದ್ರು. ಮತ್ತು ಇದು ಯಾವ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಬಲ್ ಆಗುತ್ತೆ, ಈ ಥರ ಸಾಕಷ್ಟು ಪ್ರಶ್ನೆಗಳು ವಿದ್ಯಾರ್ಥಿಗಳಲ್ಲಾದರೆ ಇದೆ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ಉತ್ತರ ಆದರೆ ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವ್ಯಾರಾದರೂ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬು ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ಇಲ್ಲಿ SNQ ಕೋಟಾ ಅಂದರೆ ಸೂಪರ್ ನ್ಯೂಮರರಿ ಕೋಟಾ. ಈ ಒಂದು SNQ ಕೋಟಾಗೆ ಯಾವ ಒಂದು ವಿದ್ಯಾರ್ಥಿಗಳು ಎಲಿಜಿಬಲ್ ಆಗಿರ್ತೀರಾ ಅಂತ ನೀವೆಲ್ಲರೂ ಕೇಳೋದಾದ್ರೆ ಸ್ನೇಹಿತರೆ, ಎಲ್ಲ ಒಂದು ಕ್ಯಾಟಗರಿ ವಿದ್ಯಾರ್ಥಿಗಳು ಈ ಒಂದು SNQ ಕೋಟಾಗೆ ಎಲಿಜಿಬಲ್ ಆಗಿರ್ತೀರಾ. ಇದರಲ್ಲಿರುವಂತಹ ಒಂದೇ ಒಂದು ರೆಸ್ಟ್ರಿಕ್ಷನ್ ಏನಂದ್ರೆ, ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ಒಂದು ಆದಾಯ, ವಾರ್ಷಿಕ ಆದಾಯ ಬಂದ್ಬಿಟ್ಟು 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. 8 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಮಾತ್ರ ನೀವು SNQ ಕೋಟಾಗೆ ಎಲಿಜಿಬಲ್ ಆಗ್ತೀರಾ ಸ್ನೇಹಿತರೆ. ಹಂಗಂತ ಈಗ 8 ಲಕ್ಷಕ್ಕಿಂತ ಇನ್ಕಮ್ ನಿಮ್ದು ಕಡಿಮೆ ಇದೆ ಅಂದ್ಬಿಟ್ಟು ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಗ್ಬಿಡುತ್ತಾ SNQ ಕೋಟಾ ಅಂದ್ರೆ? ಆ ರೀತಿಯಾಗಿ ಈ ಒಂದು SNQ ಕೋಟಾ ಆದ್ರೆ ವರ್ಕ್ ಆಗಲ್ಲ ಸ್ನೇಹಿತರೆ. ಓಕೆನಾ, ಇನ್ನೂ ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀನಿ. ವಿದ್ಯಾರ್ಥಿಗಳು ನಮ್ಗೆ ಒಂದು ಪ್ರೋತ್ಸಾಹ ಏನಂದ್ರೆ, ಚಾನಲ್ ಅನ್ನು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ ಅನ್ನ ಪಟ್ಟಂತ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಗೊಂದು ಲೈಕ್ ಆದ್ರೆ ಕೊಟ್ಬಿಡಿ. ಸಾಕಷ್ಟು ಜನ ವಿದ್ಯಾರ್ಥಿಗಳು ವಿಡಿಯೋ ನೋಡ್ತಿದ್ದೀರಾ ಆದ್ರೆ ಕಾಮೆಂಟ್ ಮಾಡ್ತಿದ್ದೀರಾ. ಇಲ್ಲಿ ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಪ್ರೋತ್ಸಾಹ ಆದ್ರೆ ಕೊಡ್ತಿಲ್ಲ ಸ್ನೇಹಿತರೆ. ನೀವೀಗ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಲೈಕ್ ಕೊಟ್ಟು ಪ್ರೋತ್ಸಾಹ ಕೊಡೋದ್ರಿಂದ ನಿಮಗೆ ಕಂಪ್ಲೀಟ್ ನಿಮ್ಮ ಒಂದು KCET ಕಂಪ್ಲೀಟ್ ಪ್ರೋಸೆಸ್ಸು ಮತ್ತು ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಕೂಡ ಫ್ರೀಯಾಗಿ ಸಿಗ್ತಿರುತ್ತೆ. ಅದಕ್ಕೆ ನಾವು ಮತ್ತೆ ರಿಕ್ವೆಸ್ಟ್ ಮಾಡಿ ಕೇಳ್ತಿರ್ತೀವಿ, ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಹೆಂಗೂ ಕೊಡೋದಕ್ಕೆ ಕಂಪ್ಲೀಟ್ಲಿ ಫ್ರೀ ಇದೆ ತಾನೆ, ಅದರಿಂದನೇ ರಿಕ್ವೆಸ್ಟ್ ಮಾಡ್ತಿದ್ದೀವಿ. ಓಕೆ, ಈಗ ಲೇಟ್ ಮಾಡೋದು ಬೇಡ ಸ್ನೇಹಿತರೆ. ಸೂಪರ್ ನ್ಯೂಮರರಿ ಕೋಟಾ ಅಲ್ಲಿ ನಿಮಗೆ ಸೀಟ್ ಬೇಕೇ ಬೇಕು ಅನ್ನೋದಾದ್ರೆ ವಿದ್ಯಾರ್ಥಿಗಳಿಗೆ ಸಿಗುತ್ತಾ? ಎಲ್ಲ ವಿದ್ಯಾರ್ಥಿಗಳಿಗೂ SNQ ಕೋಟಾ ಅಲ್ಲಿ ಸಿಗ್ಬಿಡುತ್ತಾ ಸೀಟು ಅಂದ್ರೆ? ಆ ರೀತಿಯಾಗಿ ವರ್ಕ್ ಆಗಲ್ಲ ಸ್ನೇಹಿತರೆ. ಈಗ ಈ ಒಂದು SNQ ಕೋಟಾ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ, ಇಂಜಿನಿಯರಿಂಗ್ ಸೀಟುಗಳಿಗೆ ಇಲ್ಲಿ ಅಪ್ಲಿಕೇಬಲ್ ಆಗುವಂಥದ್ದು. ನೋಡಿ ಸ್ನೇಹಿತರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು 100 ಸೀಟ್ ಇದೆ ಅಂದ್ರೆ ಅದರಲ್ಲಿ ಒಂದು 5 ಸೀಟನ್ನು SNQ ಕೋಟಾ ಅಲ್ಲಿ ಕೊಡಬೇಕು ವಿದ್ಯಾರ್ಥಿಗಳಿಗೆ. ಒಂದು 5 ಸೀಟ್ ಆದ್ರೂ SNQ ಕೋಟಾ ಅಲ್ಲಿ ಕೊಡಬೇಕು. ಈ ಒಂದು 5 ಸೀಟನ್ನು ವಿದ್ಯಾರ್ಥಿಗಳಿಗೆ ಯಾವ ಬೇಸಿಸ್ ಮೇಲೆ ಕೊಡ್ತಾರೆ ಅಂದ್ರೆ, ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಮೇಲೆನೆ ಕೊಡ್ತಾರೆ. ನಿಮ್ಮ ಒಂದು ಆದಾಯ, ವಾರ್ಷಿಕ ಆದಾಯ, ಈಗ ನಿಮ್ಮದು ರ್ಯಾಂಕಿಂಗ್ ತುಂಬ ಚೆನ್ನಾಗಿದೆ, ಓಕೆನಾ, ರ್ಯಾಂಕಿಂಗು ಚೆನ್ನಾಗಿದೆ, ನಿಮ್ಮ ಒಂದು ವಾರ್ಷಿಕ ಆದಾಯ ಕೂಡ ತುಂಬಾನೇ ಕಡಿಮೆ ಇದೆ. ಈಗ ಇಲ್ಲಿ 8 ಲಕ್ಷಕ್ಕಿಂತ ಕಡಿಮೆ ಇರೋರು ಎಲ್ಲರೂ ಎಲಿಜಿಬಲ್. ಆದರೆ ನಿಮ್ಮ ಒಂದು ವಾರ್ಷಿಕ ಆದಾಯ ಬಂದ್ಬಿಟ್ಟು 40,000 ಇದೆ ಅಷ್ಟೇ. ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಚೆಕ್ ಮಾಡಿದಾಗ 40,000 ಇದೆ ಅಂದ್ರೆ, ನಿಮ್ದು ರ್ಯಾಂಕಿಂಗು ಚೆನ್ನಾಗಿದೆ ಅಂದ್ರೆ ನಿಮ್ಗೆ ಎಲಿಜಿಬಿಲಿಟಿ ಜಾಸ್ತಿ, ಅಂದ್ರೆ ನಿಮ್ಗೆ ಸಿಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ, ಈ ರೀತಿಯಾಗಿ ನಿಮಗೆ SNQ ಕೋಟಾ ಆದ್ರೆ ವರ್ಕ್ ಆಗುವಂಥದ್ದು ಸ್ನೇಹಿತರೆ. ಸೂಪರ್ ನ್ಯೂಮರರಿ ಕೋಟಾ ಅಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಗ್ಬಿಡುತ್ತಾ? ಇದರಿಂದ ಯೂಸ್ ಏನು ಅಂತ ಕೇಳೋದಾದ್ರೆ ಸ್ನೇಹಿತರೆ, ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗಲ್ಲ. ನಿಮ್ದು ರ್ಯಾಂಕಿಂಗು ಸ್ವಲ್ಪ ಚೆನ್ನಾಗಿರಬೇಕು. ನೀವು ಹಾಕೋ ಕಾಲೇಜಲ್ಲಿ ನಿಮ್ದು ರ್ಯಾಂಕಿಂಗ್ ಚೆನ್ನಾಗಿರುತ್ತೆ ಮತ್ತು ಆದಾಯ ನೋಡೋದಾದ್ರೆ ನಿಮ್ದು ವಾರ್ಷಿಕ ಆದಾಯ ಕೂಡ ತುಂಬಾನೇ ಕಡಿಮೆ ಇರುತ್ತೆ. ಅವಾಗ ನಿಮಗೆ ಸಿಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರಿಂದ ಯೂಸ್ ಏನು ಅಂದ್ರೆ ಸ್ನೇಹಿತರೆ, ತುಂಬಾ ಯೂಸ್ ಇದೆ. ಈಗ ನಾರ್ಮಲ್ ಆಗಿ ಕಾಲೇಜಲ್ಲಿ ಫೀಸ್ ಬಂದ್ಬಿಟ್ಟು 1 ಲಕ್ಷ ಇದೆ ಅನ್ಕೊಳ್ಳಿ. ಎಲ್ಲ CET ಫೀಸ್ ಆಗಿರ್ಬೋದು ಎಲ್ಲ ಸೇರಿ ಫಾರ್ ಎಕ್ಸಾಂಪಲ್ ಕೊಡ್ತಿದ್ದೀನಿ, ನಾನು ಎಕ್ಸಾಕ್ಟ್ ಫೀಸ್ ಮೆನ್ಷನ್ ಮಾಡ್ತಿಲ್ಲ. 1 ಲಕ್ಷ ಫೀಸ್ ಇದೆ ಅನ್ಕೊಳ್ಳಿ, ಓಕೆನಾ. ಇಂಜಿನಿಯರಿಂಗ್ ಸೀಟ್ದು ಫೀಸ್ 1 ಲಕ್ಷ ಇದೆ. ಈಗ ನೀವು CET ಮುಖಾಂತರ ಹೋಗೋದಾದ್ರೆ, ಈಗ ಇಲ್ಲಿ CET ಮುಖಾಂತರನೇ ನೀವು ಸೂಪರ್ ನ್ಯೂಮರರಿ ಕೋಟಾ SNQ ಕೋಟಾ ಇಂದ ಹೋಗೋದಾದ್ರೆ ನಿಮ್ಗೇನಾಗುತ್ತೆ ಅಂದ್ರೆ 30,000ದಿಂದ 35,000 ಒಳಗಡೆನೆ ನಿಮಗೆ ಫೀಸ್ ಇರುತ್ತೆ ಅಷ್ಟೇ. 30,000ನೇ ನಿಮಗೆ ಫೀಸ್ ಇರುತ್ತೆ. 30,000ದಿಂದ 35,000 ಒಳಗಡೆನೆ ನಿಮಗೆ ಇಲ್ಲಿ ಫೀಸ್ ಆದ್ರೆ ಇರುತ್ತೆ ಸ್ನೇಹಿತರೆ. ಇದು ಬರೀ 1 ವರ್ಷಕ್ಕೆ ಮಾತ್ರ ಇರುತ್ತೆ ಅಂದ್ರೆ ಅಲ್ಲ, ಕಂಪ್ಲೀಟ್ ನಿಮ್ದು ಇಂಜಿನಿಯರಿಂಗ್ ಇರುವಂತಹ 4 ವರ್ಷಕ್ಕೂ ಇರುತ್ತೆ. ನೋಡಿ, ವರ್ಷಕ್ಕೆ ಬರೀ 30,000 ಅಷ್ಟು ಮಾತ್ರ ಇರುತ್ತೆ. 30ರಿಂದ 35,000 ಅಷ್ಟು ಫೀಸ್ ಮಾತ್ರ ಇರುತ್ತೆ. ನಾರ್ಮಲ್ ಆಗಿ ಸೀಟ್ ಯಾರಿಗೆ ಸಿಗುತ್ತೋ, ಸೂಪರ್ ನ್ಯೂಮರರಿ ಕೋಟಾ ಅಲ್ಲಿ ಸಿಗದೇನೆ ನಾರ್ಮಲ್ ಆಗಿ ಸೀಟ್ ಸಿಗುವಂತಹ ವಿದ್ಯಾರ್ಥಿಗಳಿಗೆ ಫೀಸ್ ಎಷ್ಟು ಇರುತ್ತೆ ಹೇಳಿ? 1 ಲ್ಯಾಕ್ ಮೇಲೆ ಇರುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ 30ರಿಂದ 35,000 ಮಾತ್ರ ಇರುತ್ತೆ. ಇಲ್ಲಿ ಏನ್ ಮಾಡ್ಬಿಡ್ತಾರಂದ್ರೆ, ಸಾಕಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ಟಾಪ್ ಕಾಲೇಜುಗಳಲ್ಲೇ ಹಾಕ್ಬಿಡ್ತಾರೆ, ಓಕೆನಾ. ಅಲ್ಲಿ ಫಿಲ್ಟರ್ ಮಾಡ್ತಾರೆ. ಅದು ಯಾವ ತರ ಫಿಲ್ಟರ್ ಮಾಡ್ತಾರೆ ಅಂದ್ರೆ, ಆ
ಆದಾಯ ಈ ವಿದ್ಯಾರ್ಥಿದು ರ್ಯಾಂಕಿಂಗ್ ಚೆನ್ನಾಗಿದೆ, ಇಲ್ಲ ಆದಾಯ ನೋಡೋದಾದ್ರೆ ಆದಾಯನೂ ತುಂಬಾನೇ ಕಡಿಮೆ ಇದೆ ಅಂದಾಗ ಅಂತ ವಿದ್ಯಾರ್ಥಿನ SNQ ಕೋಟಾಗೆ ಚೂಸ್ ಮಾಡ್ತಾರೆ. ಓಕೆನಾ ಸ್ನೇಹಿತರೆ. ಈಗ ನೀವೇನ್ ಮಾಡ್ತೀರಾ ಅಂದ್ರೆ ನಿಮ್ದು ಆದಾಯ ಏನೋ ಕಡಿಮೆ ಇದೆ, ರ್ಯಾಂಕಿಂಗ್ ಜಾಸ್ತಿ ಬಂದ್ಬಿಟ್ಟಿದೆ ಅನ್ಕೊಳ್ಳಿ. ಓಕೆನಾ, ನಿಮ್ಮ ಒಂದು CT ರ್ಯಾಂಕಿಂಗ್ ಜಾಸ್ತಿ ಬಂದ್ಬಿಟ್ಟಿದೆ ಅಂದ್ರೆ ನೀವು ಮೊದಲು ಟಾಪ್ ಕಾಲೇಜ್ ಹಾಕಕ್ ಹೋಗ್ಬೇಡಿ, ಸ್ವಲ್ಪ ಲೋ ಇರುವಂತಹ ಕಾಲೇಜ್ ಹಾಕಿ. ಓಕೆನಾ, ಫುಲ್ ಟಾಪ್ ಇರುವಂತಹ ಕಾಲೇಜ್ ಹಾಕ್ಬೇಡಿ, ಸ್ವಲ್ಪ ಲೋ ಇರುವಂತಹ ಕಾಲೇಜ್ ಹಾಕಿ. ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನೋಡಿದ್ರೆ ನಿಮ್ದು ಆದಾಯ ಕಡಿಮೆ ಇದೆ, ಆದ್ರೆ ರ್ಯಾಂಕಿಂಗ್ ನೋಡಿದ್ರೆ ನಿಮ್ದು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಓಕೆನಾ, ಜಾಸ್ತಿ ರ್ಯಾಂಕಿಂಗ್ ಬಂದ್ಬಿಟ್ಟಿದೆ. ಅದರಿಂದ ಅವಾಗ ಏನ್ ಮಾಡ್ತೀರಾ ಅಂದ್ರೆ ಟಾಪ್ ಕಾಲೇಜ್ ಹಾಕಕ್ ಹೋಗ್ಬೇಡಿ, ಸ್ವಲ್ಪ ಮೀಡಿಯಂ ಇರುವಂತಹ ಕಾಲೇಜನ್ನು ಹಾಕಿ. ಅವಾಗ ನಿಮಗೆ SNQ ಕೋಟಾ ಅಲ್ಲಿ ಸೀಟ್ ಸಿಗುವಂತಹ ಒಂದು ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಈಗ ಯಾವುದೇ ಪ್ರತಿ ಕಾಲೇಜಲ್ಲೂ ಈ SNQ ಕೋಟಾ ಅಲ್ಲಿ ಸೀಟ್ ಕೊಡಲೇಬೇಕು. ಈಗ ಒಂದು ಕಾಲೇಜಲ್ಲಿ 100 ಸೀಟ್ ಇದೆ ಅಂದ್ರೆ ಅದರಲ್ಲಿ 5 ಸೀಟು SNQ ಕೋಟಾ ಅಲ್ಲಿ ಕೊಡಲೇಬೇಕು ಸ್ನೇಹಿತರೆ. ಈ ರೀತಿಯಾಗಿ SNQ ಕೋಟಾ ವರ್ಕ್ ಆಗುತ್ತೆ. ಇದ್ರಿಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನೀವು ಕೇಳೋದಾದ್ರೆ, ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೇನೆ ಆಲ್ರೆಡಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟಿರ್ತೀರಾ. ಆಲ್ರೆಡಿ KE ಅವ್ರ ಹತ್ರ ಎಲ್ಲ ಡೀಟೇಲ್ಸ್ ಇರುತ್ತೆ, ನಿಮ್ಮ ಆದಾಯ ಎಲ್ಲ ಅವರೇ ಫೆಚ್ ಮಾಡ್ಕೊಳ್ತಾರೆ. ಓಕೆನಾ, ನೀವು ಯಾವುದೇ ಅಪ್ಲಿಕೇಶನ್ ಹಾಕುವಂತಹ ಅವಶ್ಯಕತೆ ಇಲ್ಲ. SNQ ಕೋಟಾಗೆ ನೀವೇನು ಸಪರೇಟ್ ಆಗಿ ಅಪ್ಲಿಕೇಶನ್ ಹಾಕುವಂತಹ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ. ಓಕೆನಾ, ನಿಮ್ದು ಆಲ್ರೆಡಿ ಅವ್ರ ಹತ್ರ ಒಂದು RD ನಂಬರ್ ಅದೇನು ಇರುತ್ತೆ, ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ನಂಬರ್, ಅದರಿಂದ ಅವರೇ ನಿಮ್ಮ ಒಂದು ಆದಾಯ ಡೀಟೇಲ್ಸ್ ಎಲ್ಲ ಫೆಚ್ ಆಗಿರುತ್ತೆ. ನೀವು ಸಪರೇಟ್ ಆಗಿ SNQ ಕೋಟಾಗೆ ಅಪ್ಲಿಕೇಶನ್ ಹಾಕುವ ಅವಶ್ಯಕತೆ ಇಲ್ಲ. ನಿಮ್ಗೆ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ನಿಮ್ಗಿನ್ನೂ ಈ ಒಂದು SNQ ಕೋಟಾ ಕುರಿತು ಏನೇ ಡೌಟ್ ಇರಲಿ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. SNQ ಕೋಟಾ ಅಂತಾನೆ ಅಲ್ಲ, KCET ಆಗಿರ್ಬೋದು, ನೀಟ್ ಆಗಿರ್ಬೋದು, ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ರಿಲೇಟೆಡ್ ಆಗಿರ್ಬೋದು, ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ನಾನು ಕಾಮೆಂಟ್ ಮುಖಾಂತರ ತಿಳಿಸಿ. ನೀವು ಯಾವ ಟಾಪಿಕ್ಸ್ ಬಗ್ಗೆ ವಿದ್ಯಾರ್ಥಿಗಳು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿರ್ತೀರೋ ಅದ್ರ ಬಗ್ಗೆನೇ ನಿಮಗೆ ಮುಂದಿನ ವಿಡಿಯೋ ಆದರೆ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ.